ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು 2 ಸಲ ಬಂದೋಗಿದ್ದಾರೆ ಮತ್ತು ಈ ಊರಿನಲ್ಲಿ ಎಲ್ಲರೂ ಭಾಳ ಭಕ್ತಿ ಶ್ರದ್ಧಾ ನಿಷ್ಠೆಯಿಂದ ಒಂದು ಆದರ್ಶ ಜೀವನವನ್ನು ತಾವೆಲ್ಲ ಸಾಗಿಸ್ತಾ ಇದ್ದಾರೆ. ಕೃಷಿಯನ್ನು ಆಧಾರಿತವಾಗಿ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಶರಣರು ಹೇಳಿದಂತೆ ಏನಾದರೂ ಒಂದು ಋಷಿ ಜೀವನ ಇತ್ತು ಅಂತಂದರೆ ಅದು ಕೃಷಿ ಜೀವನ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಪ್ರಕೃತಿ ಜೊತೆಗೆ ಬಿಸಿಲು ಮಳೆ ಗಾಳಿ ಎಲ್ಲ ಚಳಿಯನ್ನು ಸಹಿಸಿಕೊಂಡು ತನ್ನ ಬೆವರನ್ನು ಭೂಮಿ ಮೇಲೆ ಸುರಿಸಿ ತನಗಷ್ಟೆಲ್ಲ ರಾಷ್ಟ್ರಕ್ಕೆ ಅನ್ನ ಕೊಡುವಂಥ ಅನ್ನದಾತ ಶ್ರೇಷ್ಠ. ಅದಕ್ಕೆ ಈ ದೇಶದಲ್ಲಿ ಏನಂದರೆ 3 ಕೆಲಸ ಯಾವಾಗಲೂ ನಿಲ್ಲಂಗಿಲ್ಲ. ಅದು ಯುದ್ಧನೇ ಬರಲಿ, ಮಳೆನೇ ಬರಲಿ, ಏನೇ ಬರಲಿ, ಒಂದು ದೇಶದ ರಕ್ಷಣೆ ಮಾಡುವಂಥ ಯೋಧನ ಕೆಲಸನೂ ಪವಿತ್ರ, ದೇಶದ ಒಳಗಡೆ ಇದ್ದು ಕೃಷಿ ಕೆಲಸ ಮಾಡುವಂಥ ಆತನ ಕೆಲಸನೂ ಶ್ರೇಷ್ಠ, ಇನ್ನೊಬ್ಬರು ಒಬ್ಬ ವೈದ್ಯನ ಕೆಲಸನೂ ಶ್ರೇಷ್ಠ, ನಿಲ್ಲಂಗಿಲ್ಲ ಯಾವಾಗಲೂ. ಹಾಗೆ ಮುಕ್ತಿಗೆ ಭಕ್ತಿಗೆ ಅಂತಃಕರಣ ಶುದ್ಧಕ್ಕೆ 12ನೇ ಶತಮಾನದ ಶರಣರು ಹೇಳಿದರು, ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯಶುದ್ಧವಿಲ್ಲದದು ಕಾಯಕವಲ್ಲ, ಆಸೆ ಎಂಬುದು ಭವದ ಬಳ್ಳಿ ಅಂತ ಏನು ಹೇಳಿದರು. ಅವರು ಮನಸ್ಸು ಭಾಳ ದೊಡ್ಡದಿರ್ತದೆ, ಮನಸ್ಸು ಭಾಳ ವಿಶಾಲವಾಗಿರ್ತದೆ. ಶರಣರು ಹೇಳಿದಂತೆ ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು ಎನ್ನುವಂತೆ ಮನಸ್ಸಿನಿಂದ ಭಾಳ ಉದಾರ ಗುಣಗಳು, ವಿಶಾಲತೆ ಇರ್ತದೆ ಮತ್ತು ಸಹನ ಶಕ್ತಿ, ತಾಳ್ಮೆ ಶಕ್ತಿ ಭಾಳ ಇರುತ್ತೆ. ಅದಕ್ಕಾಗಿ ಇವತ್ತು ಏನಾದರೆ ಅನ್ನದಾಸೋಹಗಳು ನಡಿಬೇಕಾದ್ರೆ ಅನೇಕ ಒಂದು ಮಹತ್ತರವಾದ ಕಾರ್ಯಗಳು ನಡಿಬೇಕಾದ್ರೆ ಅದು ರೈತನಿಂದ. ಆದರೆ ರೈತನಿಗೂ ಕೂಡ ಅನೇಕ ಕಷ್ಟಗಳಿವೆ. ದುಡ್ದಾಗ ಇವತ್ತು ಒಂದೊಂದು ಸಲ ಮಳೆ ಸರಿಯಾಗಿ ಬರಲ್ಲ, ಮಳೆ ಬಂದು ಬೆಳೆ ಬಂದಾಗ ಸರಿಯಾಗಿ ಮಾರ್ಕೆಟ್ ಇರಲ್ಲ, ಈ ಥರ ಅನೇಕ ಕಷ್ಟಗಳನ್ನು ಇವೆ. ಅದಕ್ಕಾಗಿ ಇವತ್ತು ಈ ಗ್ರಾಮದಲ್ಲಿ ಒಂದು ಅನೇಕ ಪ್ರಕಾರದ ಬೆಳೆಗಳನ್ನು ತಾವು ಬೆಳೀತಾ ಮತ್ತು ಬೇರೆ ಅನೇಕ ಪೂಜ್ಯರು ಕೂಡ ಈ ಊರಿಗೆ ಬಂದೋಗಿದ್ದಾರೆ. ತಾವು ಕೂಡ ಆಶ್ರಮದ ಅನೇಕ ವರ್ಷಗಳಿಂದ ಒಂದು ಸಂಬಂಧಗಳನ್ನು ಹೊಂದಿದಂಥವರು ಮತ್ತು ಜೀವನದಲ್ಲಿ ಭಾಳ ಮಹತ್ವದ್ದು ಅಂದರೆ ಒಂದು ಮನೆ ಕಟ್ಟಬೇಕು, 2ನೇದ್ದು ಹುಡುಗರಿಗೆ ಮದುವೆ ಮಾಡಬೇಕು, 3ನೇದ್ದು ಶಿಕ್ಷಣ ಕೊಡಬೇಕು, ಸಂಸ್ಕಾರ ಕೊಡಬೇಕು. ಇವೊಂದು ಭಾಳ ಮಹತ್ವದ್ದು ಪ್ರತಿಯೊಬ್ಬರಿಗೂ ಒಂದು ಇರಲಿಕ್ಕೆ ಮನೆ ಅನ್ನೋದು ಬೇಕು. ಆದರೆ ಮನೆ ದೊಡ್ಡದರಲ್ಲಿ ಸಣ್ಣದರಲ್ಲಿ ಅದರಲ್ಲಿ ಶಾಂತಿ ಇರಬೇಕು. ಮನೆಯಲ್ಲಿ ಶಾಂತಿ ಇರಬೇಕಾದ್ರೆ ಮನೆ ಒಳಗಡೆ ಇರುವಂಥವ್ರಿಗೆ ಸಂಸ್ಕಾರಗಳು, ಪರಸ್ಪರ ಹೊಂದಾಣಿಕೆಗಳು, ಇದ್ದದರಲ್ಲಿ ಸಂತೃಪ್ತಿಯಾಗಿರುವಂಥ ಭಾವನೆಗಳಿದ್ದಾಗ ಮಾತ್ರ ಅದು ಮನೆಯಲ್ಲಿ ಸಂತೋಷ ಸಿಗುತ್ತದೆ. ಅಂಥ ಒಂದು ಜೀವನವನ್ನು ತಾವು ಸಾಗಿಸ್ಕೊಂಡು ಬರ್ತಾ ಇದ್ದೀರಿ. ನಾವು ಆ ಕಡೆ ಮೈಸೂರು ಭಾಗದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರ್ತೀವಿ. ಈಗೊಂದು 4-6 ವರ್ಷ ಆ ಕಡೆ ಭಾಗದಲ್ಲೇ ಇದ್ದೇವೆ. ಮೊದಲು ಇಲ್ಲೇ ಇದ್ದೇವೆ ಭಾಳ ವರ್ಷ. ಆವಾಗ ಸ್ವಲ್ಪ ಎಲ್ಲ ಹಿಮಾಲಯ ಕಡೆ ಹೋಗಿದ್ವಿ. ಅಲ್ಲೊಂದು 4 ವರ್ಷ ಇದ್ದು ಮತ್ತು ಈಗ ಈ ಕಡೆ ಬಂದ್ವಿ. ಅದಕ್ಕಾಗಿ ಅಲ್ಲಿ ಬೆಂಗಳೂರಿಗೆ ಪ್ರವೀಣವರು ಮೇಲೆ ಅಲ್ಲಿ ಸಮೀಪ ಆಗ್ತಾರೆ ನಮಗೆ. ಬಿಳಿಗಿರಿ ರಂಗನ ಬೆಟ್ಟ ಬರ್ತಾ ಇರ್ತಾರೆ. ಪ್ರಿಯಾಂಕವ್ರೂ ಬಂದಿದ್ದರು. ಅದಕ್ಕಾಗಿ ಮನೆಗೆ ಪ್ರಿಯಾಂಕವರು ಜಾಬ್ ಆದ ಬಳಿಕ ಅವ್ರದ್ದೊಂದು ಏನಂದರೆ, ನೋಡಿ ನಮ್ಮ ದೇಶದಲ್ಲಿ ಏನಂದರೆ ಹೆಣ್ಮಕ್ಳು ಬೇಡ ಅಂತ ನಾವು ಅಂತೀವಿ. ಇವತ್ತಿನ ದಿನದಲ್ಲಿ ಹೆಣ್ಮಕ್ಳ ಸಂಖ್ಯೆನೂ ಕಡಿಮೆ ಆಗಿದೆ. ಆದರೆ ಪ್ರತಿಯೊಬ್ಬರನ್ನು ಮನೆ ರಕ್ಷಣೆ ಮಾಡುವಂಥದ್ದು, ತಾಯಿ ತಂದೆ ಸೇವೆ ಮಾಡುವಂಥದ್ದು, ಕರುಣಗಳು ಸಂಸ್ಕಾರಗಳನ್ನು ಹೊಂದಿದವರು ಅಂದರೆ ಮಹಿಳೆಯರು. ಅದಕ್ಕೆ ಪ್ರಿಯಾಂಕಾ ಮದುವೆಯಾಗಿ ಹೋಗೋದಕ್ಕಿಂತ ಪೂರ್ವದಾಗ ಒಂದು ತಾಯಿ ತಂದೆ ಒಂದು ಕ್ಷಣ ಮನೆ ಕಟ್ಟಿಸ್ಕೊಟ್ಟು ಹೋಗೋಣ ಅಂತ. ಅಷ್ಟೇ ಅಲ್ಲ, ಅವರು ಯಾಕೆ ಅಂದರೆ ಅವರು ಒಳ್ಳೆ ನಮಗೆ ಶಿಕ್ಷಣ ಕೊಟ್ಟಾರ, ಸಂಸ್ಕಾರ ಕೊಟ್ಟಾರ. ನಾನು ಇದೊಂದು ಕೆಲಸ ಕರ್ತವ್ಯ ಮಾಡಬೇಕಂತ ತಿಳ್ಕೊಂಡು ಅದನ್ನು ಅವ್ರು ಮಾಡಿದರು. ಅದಕ್ಕೆ ಸಹಾಯಕ ನಮ್ಮ ಪ್ರವೀಣ್ ಇಲ್ಲ ಅಂತಲ್ಲ, ಮತ್ತೆ ಪ್ರವೀಣನೂ ಮಾಡ್ಯಾರ. ಅದಕ್ಕೆ ಪ್ರವೀಣ ಮಾಡಿದರು. ಇವತ್ತು ನಮಗೂ ಮನಃಶಾಂತಿಗೆ ಬರಬೇಕು,
ಮದುವೆಗೆ ಬರಬೇಕು ಅಂತ ಹೇಳ್ತಿದ್ರು. ನಾನು ಆ ಕಡೆ ದೂರ ಇರೋದ್ರಿಂದ ಈ ಕಡೆ ಭಾಗಕ್ಕೆ ಬಂದಾಗ ಬರ್ತೇನೆ ಅಂತ ಹೇಳಿದ್ವಿ. ಅದಕ್ಕೆ ಗುರುಪೂರ್ಣಿಮಾ ಮಹೋತ್ಸವದ ನಿಮಿತ್ತವಾಗಿ ಬಂದಾಗ ನಿಮಗೆಲ್ಲ ಮತ್ತೆ ಭೇಟಿಯಾದ್ವಿ. ಭಾಳ ಸಂತೋಷ ಆಯಿತು. ಮನೆಯೂ ಭಾಳ ಚೆನ್ನಾಗಿ ಮಾಡಿರಿ. ದೊಡ್ಡದು ಸಣ್ಣದು ಮಾತಲ್ಲ, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿದೆ. ಮನೆಯಾಗಿದ್ದವ್ರು ಶಾಂತಿ ಇದ್ದರೆ ಯಾವಾಗಲೂ ಮನೆಗೆ ಶಾಂತಿ ಇರ್ತದೆ. ಇಲ್ಲಾಂದರೆ ಆ ಕಿಟಕಿ ಆ ಬಾಕ್ಲಿ ಅದು ಇಲ್ಲಿ ಇದು ನಮಗೇನಂದರೆ ಇದು ಭಾಳ ನೋಡ್ತೀವಿ ನಾವು. ಆ ಮನೆ ಅದು ಕಿಟಕಿ ಕಾಡಿತು, ಈ ಬಾಗಿಲು ಕಾಡಿತು. ಕಾಡೋದು ಏನಂದ್ರೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಯಾವ ಏನೂ ಕಾಡಲ್ಲ. ಅದಕ್ಕಾಗಿ ಆಧ್ಯಾತ್ಮಿಕವಾಗಿ ನಾವು ಇರಬೇಕು. ನಮ್ಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೇವಲ ವಿಜಯಪುರ ಜಿಲ್ಲೆ ಅಲ್ಲ, ಕೇವಲ ಕರ್ನಾಟಕ ಅಲ್ಲ, ಇವತ್ತೊಂದು ರಾಷ್ಟ್ರದಲ್ಲೇ ಒಂದು ಆದರ್ಶ ಸಂತರವರು. ಯಾಕಂದರೆ ತ್ಯಾಗ ಯೋಗಿಗಳಾಗಿ ಅಖಂಡ 40-50 ವರ್ಷಗಳ ಕಾಲ ಎಲ್ಲಿ ಬಿಡದೆ ಪ್ರವಚನ ಮಾಡ್ತಾ ಬಂದರು. ಅವ್ರ ಬದುಕಿನಲ್ಲಿ ಮಲ್ಲಿಕಾರ್ಜುನ ಶಿವಗಳವರು ಶಿವಾನಂದ ಗುರುಗಳು ಹೇಳಿದ್ರಂತ, ನೀವು ಏನು ವ್ರತ ನಿಮ್ಮದು ಅಂತಂದರೆ ಎಲ್ಲಿವರೆಗೆ ಪ್ರವಚನ ಮಾಡ್ತೆ ಅಲ್ಲಿವರೆಗೆ ನೀವು ಊಟ ಮಾಡೋದು, ಅದು ಒಂದು ಹೊತ್ತು. ಪ್ರವಚನ ಮಾಡಲಿಲ್ಲ ಅಂದ್ರೆ ಊಟ ಮಾಡಲ್ಲ ಅಂತ ಹೇಳಿದ್ರಂತ. ಹೇಗೆ ಒಬ್ಬ ರೈತ ಹೇಳ್ತಾರೆ, ದುಡ್ದ ಉಣ್ಬೇಕು ಇವತ್ತಂತ. ಹಾಗೆ ಅವ್ರ ಗುರುಗಳು ಏನು ಹೇಳಿದ್ರು ಅದನ್ನೇ ಅವರು ಹಳ್ಳಿಗೆ ಹೋಗಿ ಕರ್ನಾಟಕ ಮಹಾರಾಷ್ಟ್ರದ ತುಂಬೆಲ್ಲ 40 ವರ್ಷಗಳ ಕಾಲ ನಿರಂತರ ಪ್ರವಚನಗಳನ್ನು, ವೇದಾಂತ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿ ಬಂದರು. ಅದೇ ತತ್ವಗಳನ್ನು ಅಂತಾರಾಷ್ಟ್ರದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ಭಾಳ ಸುಲಭ ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿ ಪ್ರತಿಯೊಬ್ಬರೂ ಹೃದಯ ಮುಟ್ಟುವಂತೆ ಪ್ರವಚನ ಮಾಡಿದರು. ಎಲ್ಲಿ ಒಂದು ದೈವಿ ಶಕ್ತಿ ಇರ್ತದೆ ಅಲ್ಲಿ ಲಕ್ಷಾಂತರ ಜನರನ್ನು ಆಕರ್ಷಿಸ್ತದೆ. ಯಾರಾದ್ರೂ ನಾವು ಹೋಗಬೇಕು ಅವ್ರ ಹತ್ರ ಅಂದರೆ ಅವ್ರ ಹತ್ರ ಪ್ರೀತಿ ಇದ್ದಾಗ ಮಾತ್ರ ಹೋಗ್ತೀವಿ. ಅವ್ರ ಮಾತು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆದಾಗ ನಾವು ಹೋಗ್ತೀವಿ, ಇಲ್ಲಾಂದ್ರೆ ನಾವು ಯಾರೂ ಹೋಗಲ್ಲ. ಆಗ ಲಕ್ಷಾಂತರ ಜನ ಪ್ರವಚನಕ್ಕೆ ಬಂದು ಸೇರಬೇಕಾಗಿತ್ತಂದರೆ ಆ ವಾಣಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಿತ್ತು, ನಮ್ಮ ಜೀವನ ಪರಿವರ್ತನೆ ಮಾಡ್ತಿತ್ತು, ನಮ್ಮ ಮನಸ್ಸಿನ ಒಳಗಿಂದ ಏನು ನಡೀತಿದೆ ಎಲ್ಲ ಹೇಳ್ತಿದ್ರಂತ ತಿಳ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಎಲ್ಲ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ನಿರಂತರವಾಗಿ ಅಖಂಡ ಪ್ರವಚನವನ್ನು ನಡೆಸಿಕೊಂಡು ಬಂದರು. ಆದರೆ ತ್ಯಾಗದಲ್ಲಿ ಹೇಗಿದ್ರು ಅಂದರೆ ಡಾಕ್ಟ್ರೇಟ್ ಬಂತು, ಸರ್ಕಾರಗಳಿಂದ ಸಾಕಷ್ಟು ಪ್ರಶಸ್ತಿಗಳು ಬಂದವು, ಹಣ ಬಂತು, ಎಲ್ಲಕ್ಕೂ ಸರಿಸ್ತಾ ನಾವಿರುವಂಥ ಸಂದರ್ಭದಲ್ಲಿ ಕೊನೆಗೆ ಒಂದು 7-8 ವರ್ಷದಿಂದ ತಮ್ಮ ಅಂತಿಮ ಅಭಿನಂದನೆ ಕೂಡ ಬರೆದರು. ನಮ್ಮದು ಎಲ್ಲಿ ಇದು ಸಮಾಧಿ ಮಾಡಬೇಡಿ, ಯಜ್ಞ ಸಂಸ್ಕಾರ ಮಾಡಿ, ಯಾವ ವಿಧಿವಿಧಾನಗಳು ಮಾಡಿಕೊಡ್ರಿ ಅಂತ. ಈ ರೀತಿಯಾಗಿ ಒಂದು ಆದರ್ಶ ಶ್ರೇಷ್ಠ ಯತಿಗಳಾಗಿ ಬಾಳಿದಂಥವರು. ಅಂಥವರ ನಾವೆಲ್ಲ ಅಂಥವರನ್ನು ನಾವು ಕಣ್ತುಂಬ ನೋಡಿದ್ವಿ, ಅವ್ರ ಮಾತುಗಳನ್ನು ಕೇಳಿದ್ವಿ. ನಿಮ್ಮ ಊರಿಗೆ ಬಂದರು, ಅದನ್ನು ಕೇವಲ ನೆನಪು, ಅವ್ರ ಮಾತುಗಳು ನಮ್ಮ ನೆನಪು. ಶರೀರ ಯಾರಿಗಿದ್ರೂ ಶಾಶ್ವತ ಅಲ್ಲ, ಆದರೆ ಅವರೊಳಗಿರುವ ವಾಣಿ, ಅವರಲ್ಲಿರುವಂಥ ತಪಸ್ಸು ಅದು ಅನಂತ ಕಾಲದವರೆಗೆ ಇರ್ತದೆ. ಅದಕ್ಕೆ ಅವರೇನು ಹೋಗಿಲ್ಲ. ಅವರು ಹೇಳ್ತಿದ್ರು, ನಾನು ಪ್ರಕೃತಿಯನ್ನೇ ಅವರು ಸದಾ ಪ್ರೀತಿಸ್ತಾ ಇರೋದ್ರಿಂದ ನಾನು ಎಲ್ಲದರಲ್ಲಿ ಎಲ್ಲೆಲ್ಲಿ ಹೂಗಳಿದೆ, ಎಲ್ಲಿ ದೀಪ ಇದೆ, ಎಲ್ಲಿ ನದಿ ಇದೆ, ಎಲ್ಲದರಲ್ಲಿ ನಾನು ಇರ್ತೀನಿ ಅಂತ ಆತ್ಮಶಕ್ತಿ ಹೇಗಿರ್ತದೋ ಹಾಗೆ ಇದ್ದಂಥವ್ರವರು ಸದಾ ಕಾಲದಲ್ಲಿ. ಅಂಥ ಯತಿವರ್ಯರ ಒಬ್ಬ ಶ್ರೇಷ್ಠ ಗುರುಗಳನ್ನು ಸೇವೆ ಮಾಡುವ ಭಾಗ್ಯ ನಮಗೆಲ್ಲ ಆಯಿತು. ಅದಕ್ಕಾಗಿ ಈಗ ನಾವು ಬಿಳಿಗಿರಿ ರಂಗನ ಬೆಟ್ಟದಲ್ಲಿರೋದ್ರಿಂದ ಇವತ್ತು ಇಲ್ಲಿಗೆ ಗುರುಪೂರ್ಣಿಮಾ ಮಹೋತ್ಸವಕ್ಕೆ ಬಂದಾಗ ಇಲ್ಲಿ ಬರಬೇಕಂತ ಮೊದಲೇ ಪ್ರವೀಣ್ ಹೇಳಿದರು. ಅಲ್ಲಿ ಒಬ್ಬರು ಯತಿಗಳಾಗಿ ಹೋದರು. ಬಿಳಿಗಿರಿ ರಂಗನ ಬೆಟ್ಟ ಅಂತ ತಾವು ಕೇಳಿದ್ದೀವಿ, ಕರ್ನಾಟಕದಲ್ಲಿ ಮೈಸೂರಿಂದ 80 ಕಿಲೋಮೀಟ್ರು. ಅದು ಪೂರ ಫಾರೆಸ್ಟ್ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6ವರೆಗೆ ಮಾತ್ರ ಎಲ್ಲ ಬಸ್ಸು ಎಲ್ಲ ಒಳಗೆ ಹೋಗ್ತಾವೆ ಬರ್ತಿವೆ. ಆಮೇಲೆಲ್ಲ ಬಂದ್ ಮಾಡ್ತಾರೆ. ಯಾಕೆಂದರೆ ಆ ಕಾಡಿನೊಳಗೆ ಆನೆ, ಕರಡಿ, ಹುಲಿ ಎಲ್ಲ ಅದಾವೆ, ಚಿರತೆಗಳು ಎಲ್ಲ ಇದೆ, ಸಿಂಹ ಬಿಟ್ಟು ಎಲ್ಲ ಪ್ರಾಣಿಗಳಿವೆ. ಆಗಿನ ಒಂದು 40 ವರ್ಷದ ಹಿಂದೆ ಅಲ್ಲಿ ಒಬ್ಬರು ಸ್ವಾಮಿ ನಿರ್ಮಲಾನಂದ್ರ ಅಂತ ಆಗೋದ್ರು. ಅವರು ಮಿಲಿಟ್ರಿ ಮೇಜರ್ ಯೋಧರಾಗಿ ಹಿರೋಶಿಮಾ, ನಾಗಸಾಕಿ ಯುದ್ಧ, ರಷ್ಯಾ ಕಮ್ಯುನಿಸಮ್, ಭಾರತ ವಿಭಜನೆದಾಗೆಲ್ಲ ಇದ್ದು ಅದೆಲ್ಲ ಹಿಂಸಾ ಘಟನೆಗಳನ್ನು ನೋಡಿ ಬೇಡ ಅಂತ ವೈರಾಗ್ಯ ತಾಳಿ 180 ದೇಶ ಸುತ್ತಿ ಬಂದರು. ಅವರು 180 ದೇಶ ಸುತ್ತಿ 16 ಭಾಷಾ ಪರಿಣಿತರಾಗಿ 220 ಸ್ಥಾನ ಭಾರತದಲ್ಲಿ ಸುತ್ತಿ ಕೊನೆಗೆ ಅಲ್ಲಿ ಬಂದು ಕಾಡಿನಾಗ ಏನೂ ಇಲ್ಲದಲ್ಲಿ 11 ವರ್ಷ ಮೌನ ಇದ್ದರು. 11 ವರ್ಷ ಮೌನ ಇದ್ದು ಆ ಬಳಿಕ ಒಂದು ಸಲ ಸುಮ್ಮನೆ ಕುಂತಾಗ ಒಂದು ಜಿಂಕೆ ಸಮೂಹ ಬರ್ತದೆ. ಆ ಜಿಂಕೆ ಸಮೂಹದಲ್ಲಿ ಒಂದು ಮರಿ ಬಂದು ಜಿಂಕೆ ಮರಿ ತೊಡೆ ಮೇಲೆ ಕೂಡ್ತದೆ. ಅದು 10 ವರ್ಷ ಅವ್ರ ಕಡೆ ಇರ್ತದೆ, ಎಲ್ಲಿ ಹೋಗಲ್ಲ. ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಹೋಗೋದವ್ರು.
ಅದಕ್ಕೆ ಬಂಬಿ ಅಂತ ಹೆಸರಿಟ್ಟಿರ್ತಾರೆ. ಯಾವ ಫಾರೆಸ್ಟ್ ಒಂದು ರೂಲ್ಸ್ ಮಾಡ್ತಾರೆ, ಯಾವ ಪ್ರಾಣಿಗಳು ಸಾಕಬಾರ್ದು ಯಾರು ಅಂತ. ಕಾಡಿಗೆ ಕಳ್ಸೋಣ ಅಂತ ಯೋಚನೆ ಮಾಡ್ತಾರೆ, ಅದು ಸ್ವಯಂವಾಗಿ ಪ್ರಾಣ ಬಿಡ್ತದೆ ಜಿಂಕೆ. ಅದಕ್ಕೆ ಅದರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ಯಾರ ಅವರು ನೆನಪಿಗಾಗಿ. ಅವರು ಕೂಡ 40 ವರ್ಷ ಅಲ್ಲೇನು ತಪಸ್ಸು ಮಾಡ್ಕೊಂಡು ಎಲ್ಲಿ ಹೋಗ್ಲಾರ್ದಂಗೆ ಅಲ್ಲೇ ಇದ್ದರು. ಸ್ವಂತ ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ರು, ಬಂದವ್ರಿಗೆ ಮಾಡಿಸ್ತಿದ್ರು. ಆಮೇಲೆ ವಿದೇಶಿಗರೆಲ್ಲ ಭಾಳ ಬರ್ತಿದ್ರು. ಕೊನೆಗೆ ಅವರು ಕೂಡ 1997ರಲ್ಲಿ ಜನವರಿ 10ಕ್ಕೆ ಇನ್ನೂ ವೈಕುಂಠ ಏಕಾದಶಿ ದಿನವೇ ಎಲ್ಲ ಭಕ್ತರಿಗೆ ಕರೆದು ನಾನು ಅವತ್ತೇ ಸಮಾಧಿ ತೊಗೊಳ್ತೀನಿ ಅಂತ 3 ತಿಂಗಳ ಮೊದಲೇ ಎಲ್ಲರಿಗೆ ಹೇಳಿ ಸಮಾಧಿ ತೊಗೊಂಡರು, ಜೀವಂತ ಸಮಾಧಿ. ಅದಕ್ಕೆ ಅವ್ರದ್ದು ಕ್ಷೇತ್ರದಲ್ಲಿ ಭಾಳ ದೊಡ್ಡ ತಪಸ್ಸು ಕ್ಷೇತ್ರ ಅದು, ಸಕಾರಾತ್ಮಕ ಒಂದು ಶಕ್ತಿ ಇರುವಂಥದ್ದು. ಮತ್ತು ಅವರು ಎಲ್ಲ ದೇಶಗಳಿಗೆ ಹೋಗಿ ಬಂದಿರ್ತಾರೆ, ಅಲ್ಲೆಲ್ಲ ಬೇರೆ ಬೇರೆ ದೇಶದವರು ಕೂಡ ಅಲ್ಲಿಗೆ ಬರ್ತಾ ಇರ್ತಾರೆ. ಆ ಕ್ಷೇತ್ರದಲ್ಲಿ ನಮ್ಮ JSS ಸಂಸ್ಥೆ ಇದೆ ಇನ್ನೊಂದು, ಅಲ್ಲಿ ನಾವು ಇರ್ತಾ ಇದ್ವಿ. ಅದಕ್ಕಾಗಿ ಭಾಗಕ್ಕೆ ಬಂದಾಗ ನಿಮ್ಮನ್ನೆಲ್ಲ ನೋಡಿದ್ವಿ. ಯಾಕೆಂದರೆ ಬೆಂಗಳೂರು ಮೈಸೂರಲ್ಲಿ ಹಿಂಗೆ ಪ್ರವಚನಗಳಿಗೆ ಕೊಡೋದು ಭಾಳ ಕಡಿಮೆ. ಎಲ್ಲರೂ ಬಿಜಿ ವ್ಯಸ್ತ ಜೀವನ. ಅದಕ್ಕೆ ನೀವು ಮಾತ್ರ ಭಾಳ ಶಾಂತವಾಗಿರ್ತೀರಿ. ನಿಮ್ಮ ಮುಖದಲ್ಲಿ ಯಾವಾಗಲೂ ಪ್ರಸನ್ನತೆ ಇದೆ, ನಿಮ್ಮ ಮಾನಸಿಕ ಆರೋಗ್ಯವಾಗಿರ್ತದೆ. ನಿಮಗೆ ಅನುಕೂಲತೆ ಕಡಿಮೆ ಇರ್ಬೋದು, ಆದರೆ ಶಾಂತಿ ಅದ. ಎಲ್ಲರಿಗೆ ಅನುಕೂಲಗಳು ಸಾಕಷ್ಟಿವೆ, ಆದರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂದರೆ ಮಾನಸಿಕ ರೋಗಿಗಳ ಕಡೆ ಹೋಗ್ತಾರೆ. ರಾತ್ರಿ ಎಷ್ಟೋ ಮಂದಿಗೆ ನಿದ್ದೆ ಬರಲ್ಲ, ಊಟ ಮಾಡಿದ್ರೆ ಪಚನ ಹಸಿವಾಗಲ್ಲ, ಮತ್ತು ಶರೀರಕ್ಕೆ ಅನೇಕ ಸಮಸ್ಯೆಗಳು. ನಿಮಗಿಲ್ಲಿ ಹೇಗದ ಅಂದರೆ ಒಳ್ಳೆ ಗಾಳಿ ಇದೆ, ಒಳ್ಳೆ ನೀರಿದೆ, ಪ್ರೀತಿಯ ಜನ ಅದ, ಮತ್ತು ಒಬ್ಬರಿಗೊಬ್ಬರು ಕಷ್ಟ ಸುಖದಲ್ಲಿ ಭಾಗವಹಿಸುವಂಥ ಒಂದು ಆತ್ಮೀಯತೆ ಇದೆ. ಇದು ಸಿಗಲ್ಲ. ಅದಕ್ಕಾಗಿ ನಿಮಗೆಲ್ಲ ಏನು ಅನ್ನಿಸ್ತದ, ನಾವಿಲ್ಲಿ ಹಳ್ಳಿಯಾಗಿದ್ದೀವಿ, ಮುಂಬೈ ಬೆಂಗಳೂರು ಹೋಗ್ಬೇಕಂತ ನಿಮಗೆ ಇಚ್ಛೆ ಇರ್ತದೆ. ಅಲ್ಲಿದ್ದವ್ರಿಗೆ ಕೇಳಿದ್ರೆ ಅವ್ರಂತಾರೆ ಇಲ್ಲೇ ಭಾಳ ಚಲೋ ಅದ. ಅದಕ್ಕಾಗಿ ಇದೊಂದು ಯೋಗ ಜೀವನ, ಇದೊಂದು ಆದರ್ಶ ಜೀವನ ಸಾಗಿಸಲಿಕ್ಕೆ ಭಾಳ ಶ್ರೇಷ್ಠವಾದಂಥ ಇದು ಗ್ರಾಮಗಳು ಎಲ್ಲಿ ತನಕ ಇರ್ತಾವೆ ಅಲ್ಲಿ ತನಕ ಭಾರತ ಸದೃಢವಾಗಿರ್ತದೆ. ಗ್ರಾಮಗಳ ಸಂಸ್ಕೃತಿ ಚೆನ್ನಾಗಿರಬೇಕು. ಆದರೆ ಇವತ್ತು ಹಳ್ಳಿಗಳಲ್ಲಿದ್ದವರಿಗೂ ಹೆಣ್ಣು ಕೊಡೋರು ಭಾಳ ಕಡಿಮೆ ಆಗ್ಯಾರ. ಕೃಷಿ ಒಕ್ಕಲ್ತನ ಮಾಡೋರಿಗೂ ಕೊಡಲ್ಲ, ಆ ಒಂದು ಇದು ಬಂದದ. ಆದರೆ ಎಲ್ಲರಂತಲ್ಲ, ಕೆಲವರು ಆ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ಒಕ್ಕಲ್ತನ ಮಾಡೋರಂದ್ರೆ ಭಾಳ ಶ್ರೇಷ್ಠ, ಕೃಷಿ ಮಾಡೋರಂದ್ರೆ ಶ್ರೇಷ್ಠ. ಯಾಕಂದ್ರೆ ಅವ್ರು ಮೋಸ ಮಾಡಲ್ಲ, ಇನ್ನೊಬ್ರಿಗೆ ಇದು ಧೋಖ ಮಾಡಲ್ಲ, ಪ್ರಾಮಾಣಿಕವಾಗಿ ದುಡಿತಾರೆ. ಮತ್ತು ಪ್ರಾಮಾಣಿಕವಾಗಿ ದುಡಿದಾಗಲೇ ಬೆಳೆ ಸಿಗುತ್ತದೆ. ಅದಕ್ಕಿಂತ ಒಂದು ಸೇವೆಯನ್ನು ತಾವು ಮಾಡ್ತಾ ಇದ್ದೀರಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಹೀಗೆ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಗುರು ಪರಂಪರೆ ಮತ್ತು ಬೆಳೀತಾ ಬರಲಿ ಅಂತ ಆಶಿಸ್ತಾ, ನೀವೆಲ್ಲ ಚೆನ್ನಾಗಿರ್ಬೇಕು ಅದಕ್ಕೆ ನಿಮ್ಮ ಊರಾಗ ಇಲ್ಲೊಬ್ಬರು ಪೈಲ್ವಾನರು ಕುಂತಾರೆ, ಇಲ್ಲೊಬ್ಬರು ಪೈಲ್ವಾನರು ಅದಾರೆ. ಎಲ್ಲರೂ ಪೈಲ್ವಾನರಲ್ಲಿ. ಯಾಕಂದರೆ ಶಕ್ತಿ ಚೆನ್ನಾಗಿ ಇಟ್ಕೋಬೇಕು, ಮನುಷ್ಯ ಶಕ್ತಿಯನ್ನು ಬೆಳೆಸ್ಕೋಬೇಕು, ನಮ್ಮ ಬುದ್ಧಿನೂ ಉತ್ತಮವಾದಂಥ ಬಳಸಬೇಕು. ಅದಕ್ಕಾಗಿ ಊರಿನಲ್ಲಿ ಪೈಲ್ವಾನರು ಅದಾರ. ಆ ಪೈಲ್ವಾನರನ್ನು ತಯಾರು ಮಾಡೋರು ಯಾರಂದ್ರೆ ನೀವೇ, ಮಹಿಳೆಯರಲ್ಲ. ನಾವು ಚೆನ್ನಾಗಿ ಊಟ ಮಾಡಿಸೋದು ಎಲ್ಲ ಮಾಡೋದು. ಅದಕ್ಕಾಗಿ ಊರಿನಲ್ಲಿ ಹೆಚ್ಚು ಯುವಕರ ಸಂಖ್ಯೆ ಶಕ್ತಿಯುತವಾಗಿ ಬೆಳೀತಾ ಹೋಗಲಿ, ತಾಲೀಮ್ ಶಾಲೆಗಳನ್ನು ಬೆಳೀಲಿ, ಅದರಿಂದ ಆರೋಗ್ಯ ಚೆನ್ನಾಗಿರ್ತದೆ. ನೀವು ಈಗ ಆಡಿದ್ರಲ್ಲಿ ಹಿಂಗೆ ಆಡ್ತಾ ಹೋಗ್ರಿ, ಆ ಸಣ್ಣವ್ರಿಗೂ ಕಲಿಸ್ತಾ ಹೋಗ್ರಿ. ಎಲ್ಲ ಏನನ್ನ ಹಾಡಂದ್ರೆ ಮೊಬೈಲ್ ಹೆಚ್ಚು ಇಡ್ತಾರೆ. ಈಗ ಮಂಗಳಾರತಿ ಆದಂದ್ರೆ ಅದ್ರಾಗ ಎಲ್ಲ ಹಾಡು. ಅದಕ್ಕೆ ಕಲಿಯೋದ್ರಲ್ಲಿ ಸಂತೋಷ ಅದ, ಕಲಿತಾ ಇರೋಂಥ ಆಶಿಸಿ. ನಮಗಂತೂ ತುಂಬ ಸಂತೋಷ ಆಯಿತು. ನೀವು ಆ ಕಡೆ ಭಾಗಕ್ಕೆ ಅವಶ್ಯ ಬರ್ರಿ. ನಿಮಗಲ್ಲಿ ಹಿಮವತ್ತು ಗೋಪಾಲ್ ಟೆಂಪಲ್ ಇದೆ, ಬಿಳಿಗಿರಿ ರಂಗಸ್ವಾಮಿ ಶಿವನ ಟೆಂಪಲ್ ಇದೆ. ಆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಅದು ತಂದೆ ಆದಂಥ ಒಂದು ಇತಿಹಾಸ ಇದೆ. ಅಲ್ಲಿ ಕನಕದಾಸರು ಬಂದೋಗ್ಯಾರ, ಪರಶುರಾಮರು ತಪಸ್ಸು ಮಾಡಿ ಹೋಗ್ಯಾರ, ಬ್ರಿಟಿಷರಿದ್ದಾಗ ಅವಾಗ ಒಂದು 120 ವರ್ಷದಿಂದ ಬಂಗ್ಲೆಗಳು ಮಾಡ್ಯಾರ. ಈ ಥರ ಅಲ್ಲೆಲ್ಲ ಒಂದು ಕಾಡು ವಿಶೇಷ ಅದ ಅಲ್ಲಿ. ಆದರೆ ಈ ಥರ ಪ್ರವಚನದ ಕೇಳಲ್ಲ, ಎಲ್ಲ ಕಾಡಿನ ಜನ ಅವರು, ಸುತ್ತಮುತ್ತಲವರು ಬರ್ತಾ ಇರ್ತಾರೆ. ನೀವು ಆ ಭಾಗಕ್ಕೆ ಅವಶ್ಯ ಒಮ್ಮೆ ನೋಡಲಿಕ್ಕೆ ಬನ್ನಿ ಅಂತೇಳಿ. ಯಾವಾಗ ಬೇಕಾದಾಗ ಬರ್ರಿ ನೋಡಲಿಕ್ಕೆ. ನಮ್ಮ ಯಾರು ಹನುಮಂತ ಇದಲ್ಲ ಇಲ್ಲ, ಹನುಮಂತವರು ತಂದೆಯವರು ಬರ್ಬೇಕಂತ ಭಾಳ ಇಚ್ಛೆ ಪಟ್ಟಿದ್ರು. ಅವರು ಕೂಡ ಭಾಳ ಅವ್ರ ತಂದೆಯವರು ಆದರ್ಶ ಶರಣರು, ಭಾಳ ಆದರ್ಶ ಜೀವನ ಸಾಗಿಸೋರು. ಅದಕ್ಕೆ ಅವರು ನಮ್ಮ ಮೈತ್ರಿ ಸರ್ ಅವರಂತೂ ಹೇಳಿದ್ರಲ್ಲ, ನಮಗಿಂತ ಹೆಚ್ಚಿಗೆ ಅವ್ರಿಗೆ ಆಶ್ರಮ ಬಗ್ಗೆ, ಗುರುಗಳ ಬಗ್ಗೆ, ದೊಡ್ಡ ಗುರುಗಳನ್ನು ಹುಡ್ಕೊಂಡು ಎಲ್ಲ ಗೊತ್ತು. ಮತ್ತು ಪ್ರತಿಯೊಂದು ಅಲ್ಲಿ ಬಿಜಾಪುರಕ್ಕಿದ್ದಾಗ ಸತ್ಸಂಗ ತಪ್ಪಿಸದೇ ಬರೋರು.
ಎಲ್ಲ ಅಪ್ಪಗಳು ಮಾತು ಕೇಳೋರು, ಅವ್ರ ಬಗ್ಗೆ ಇದು ಮಾಡೋರು, ಮತ್ತು ಅವರು ಮತ್ತು ಇನ್ನೂ ನಿಮ್ಮ ಅಲ್ಲಿ ಶಿಕ್ಷಕರು, ಆ ಬಳಿಕ ಎಲ್ಲ ರೈತರು ಎಲ್ಲರೂ ಕೂಡ ಒಳ್ಳೆಯ ಅಪ್ಪಗಳ ಬಗ್ಗೆ ಭಾಳ ಸಂಬಂಧ, ಆಶ್ರಮಕ್ಕೆ ಸಂಬಂಧ, ಮತ್ತು ತಾವೆಲ್ಲ ಶುದ್ಧ ಜೀವನ ಸಾಗಿಸ್ಕೊಂಡು ಬಂದಿರಿ. ಅದಕ್ಕಾಗಿ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು ಅಂತ ಹೇಳಿ, ಆ ಭಾಗಕ್ಕೆ ಬಂದರೆ ಅವಶ್ಯ ಬರ್ರಿ ಅಂತ ಹೇಳಿ ನೀವು ಅವಶ್ಯ ಬನ್ನಿ. ಮತ್ತು ನಮ್ಮ ಪ್ರವೀಣ್ ಅವರು ಅಲ್ಲಿ ಬೆಂಗಳೂರಲ್ಲಿ ಮ್ಯಾಥ್ಸ್ ಹೇಳ್ತಾರೆ. ಅವರು ಗಣಿತ ಕಲಿಸ್ತಾರೆ ನೋಡಿ, ಹಳ್ಳಿಯಿಂದ ಹೋದವರು ಅಲ್ಲಿ ಕಲಿಸ್ತಾರೆ ಎಲ್ಲ ಮಕ್ಕಳಿಗೆ, ಮನೆಯಲ್ಲಿ ಕಲಿಸ್ತಾರೆ. ಅಲ್ಲಿ ಒಂದು ಟ್ಯೂಷನ್ ಕ್ಲಾಸ್ ಮಾಡಿ ಕಲಿಸ್ತಾರೆ. ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಆಶ್ರಮಕ್ಕೂ ಆಗಾಗ ಬರ್ತಾ ಇರ್ತಾರೆ. ಮತ್ತು ಕಲಿಸುವಂಥವರು ಶ್ರೇಷ್ಠ ಶಿಕ್ಷಕರು ಇಲ್ಲಿಯವ್ರು ಹೋಗಿ ಅಲ್ಲಿ ಕಲಿಸ್ತಾರೆ, ಅಲ್ಲಿಯವರು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಮಾಡ್ತಾರಂದರೆ ಅದು ನಿಮ್ಮ ಊರಿನಲ್ಲಿಂಥ ಕಲೆಗಳಿವೆ, ಇನ್ನೂ ಬೆಳಿಬೇಕು, ಇನ್ನೂ ಸಾಕಷ್ಟು ಜನ ಅರಳಿ ಅಂತ ನಾನು ಬಯಸ್ತೀನಿ. ಇನ್ನೊಬ್ಬರು ನಮ್ಮ ಸ್ವಪ್ನವರು ಕೂಡ ಬೆಂಗಳೂರಲ್ಲಿ ಪೊಲೀಸ್ ಇದರಲ್ಲಿ ನಾವು KSRTC ಅವರು ಜಾಬ್ ಮಾಡ್ತಾರೆ. ಅದಕ್ಕೆ ಒಳ್ಳೆ ಜಾಬ್ದಲ್ಲಿ ಶಿಕ್ಷಣ ಚಲೋ ಕೊಟ್ಟರೆ ಅವ್ರು ಮುಂದೆ ಹೋಗೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಅಂತ ಆಶಿಸಿ, ಇವರು ಸ್ವಾಮೀಜಿಯವರು ಬಂದಾರೆ. ಇವರು ಮಧ್ಯಪ್ರದೇಶ, ಇವ್ರಿಗೆ ಕನ್ನಡ ಬರಲ್ಲ. ಅಲ್ಲಿ ಇದು ತಾವು ಉಜ್ಜಯಿನ್ ಜ್ಯೋತಿರ್ಲಿಂಗದ ಜ್ಯೋತಿರ್ಲಿಂಗ, ಒಂದು ನರ್ಮದಾ ನದಿ ಅದ, ಓಂಕಾರೇಶ್ವರ ಅಂತ ಅಲ್ಲೊಂದು ಜ್ಯೋತಿರ್ಲಿಂಗ ಅದ, ಅಲ್ಲಿಂದ ಬಂದಾರೆ ಅವರು. ಅಲ್ಲಿ ನಮ್ಮ ಹತ್ರ ಇರ್ತಾರೆ, ನಾವಿರ್ತೀವಲ್ಲ ಅಲ್ಲಿ ಆಶ್ರಮದಾಗ. ಬಂದರೆ ವರ್ಷಗಟ್ಟಲೆ ನಮ್ಮಲ್ಲೇ ಇದ್ದು ಎಲ್ಲ ಮಾಡ್ತಾರೆ. ಅದಕ್ಕೆ ಅವ್ರ ಹೆಸರು ಸ್ವಾಮಿ ಏನು ಚೀತಗಿರಿಯವರಂತ. ಈಗ ಕೇಳ್ತಾರಲ್ಲ, ಈಗ ಕುಂಭಮೇಳದಾಗ ಅಖಾಡಗಳು, ನಾಗಾಸಾಧುಗಳು ಎಲ್ಲ ಇರ್ತಾರೆ, ಹಂಗೆ ಅವರು ಗುರುಗಳು. ಅದಕ್ಕಾಗಿ ಅವರು ಬಂದಿದ್ದಾರೆ. ಇಲ್ಲೆಲ್ಲ ಹಳ್ಳಿ ಜೀವನ ನೋಡಿ ಅವರು ಸಂತೋಷಪಟ್ಟರು. ಅದಕ್ಕಾಗಿ ತಮಗೆಲ್ಲರಿಗೂ, ಮೈತ್ರಿ ಸರ್ ಅವರಿಗೂ ತಮಗೂ ಎಲ್ಲರಿಗೂ ವಂದಿಸಿ, ನಾಳೆ ಗುರುಪೂರ್ಣಿಮಾ ಮಹೋತ್ಸವದ ಗುರುಗಳ ಏನು ನಮಗೆ ಜ್ಞಾನ ಕೊಟ್ಟರು ಅಂಥವರಿಗೆ ನಾವು ಉಪಕೃತವಾಗಿರೋದಕ್ಕೆ, ಅವರು ಸ್ಮರಣೆ ಮಾಡೋದಕ್ಕಾಗಿ ಅವರೊಂದು ಪವಿತ್ರವಾದಂಥ ದಿನ. ಭಾರತಕ್ಕೆ ಗುರುಗಳು ಯಾರು? ಮೊಟ್ಟ ಮೊದಲು ವೇದವ್ಯಾಸರು, ಅದಕ್ಕಿಂತ ಮೊದಲು ಶಿವಗುರು ಅಂತ ಹೇಳ್ತಾರೆ. ಶಂಕರ, ಮಧ್ವ, ರಾಮಾನುಜರು, ಬುದ್ಧ ಎಲ್ಲರೂ ಅವರವರು ಅನುಯಾಯಿಗಳು ಅವರವರ ಗುರುಗಳನ್ನು ಪೂಜೆ ಮಾಡ್ತಾರೆ. ಅದಕ್ಕಾಗಿ ಗುರುಪೂರ್ಣಿಮಾ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಗುರುಕೃಪೆ ಸದಾ ಇರಲಿ, ತಾವೆಲ್ಲರೂ ಸದಾ ಸಂತೋಷವಾಗಿರಲಿ ಅಂತ ಆಶಿಸಿ ನಮ್ಮ ಎರಡು ಮಾತಿಗೆ ಮಂಗ.